ಎಲ್ಲಿಗೆ? ಅರಸನ್ ಕೋಟೆಗ? ಅಯ್ಯೋ ದೇವ್ರೆ, ಇದೆಲ್ಲ ನನ್ನ ಸಿಂಡ್ರೆಲ್ಲನಾ ಅಥವಾ ನಿಜಾನಾ? ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ ದೇವ್ರೆ. ಯಜಮಾನ್ರೆ, ಇಲ್ಲಿಗೆ ಯಾಕೆ ಬಂದ್ರಿ? ಇನ್ನೇ ಹೇಳ್ತೀಯಲ್ಲ ಅರಸನ್ ಕೋಟೆಗ ಅಂತ, ಅದಕ್ಕೆ ಕರ್ಕೊಂಬಂದೆ. ಯಾರು ಇಷ್ಟೊಂದು ಹಾರ್ನ್ ಹೊಡಿತಾ ಇರೋದು? ಯಜಮಾನ್ರೆ, ಏನಿದು ಹುಚ್ಚಾಟ? ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಕಷ್ಟ. ಇಲ್ಲಿಂದ ಮೊದಲು ಹೊರಡಿ. ಯಜಮಾನ್ರೆ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಹೊರಡಿ ಯಜಮಾನ್ರೆ. ಯಜಮಾನ್ರೆ, ನಿಮ್ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಹೊರಡಿ ಯಜಮಾನ್ರೆ. ಯಜಮಾನ್ರೆ, ನಿಮ್ ದಮ್ಮಯ್ಯ ಅಂತೀನಿ, ಯಾರಾದ್ರೂ ನೋಡಕ್ಕಿಂತ ಮುಂಚೆ ಇಲ್ಲಿಂದ ಮೊದ್ಲು ಹೊರಡಿ. ಯಾಕೆ ಯಜಮಾನ್ರೆ ಹೀಗ್ ಮಾಡ್ತಿದ್ದೀರಾ? ಮತ್ತೆ ನನ್ನ ರೇಗಿಸ್ತೀಯಾ? ಆಯ್ತು, ನಾನ್ ರೇಗ್ಸಲ್ಲ, ಮೊದ್ಲು ಇಲ್ಲಿಂದ ಹೊರಡಿ. ರೇಗ್ಸಲ್ಲ ಅಂದ್ಬಿಟ್ರೆ ಸಾಕ? ಮತ್ತಿನ್ನೇನ್ ಮಾಡ್ಬೇಕು ನಾನು? ನನ್ ಗಡಿ ತಪ್ಕೊಂಡು ಒಂದೇ ಕೊಡ್ತೀಯಾ? ಈ ಟೈಮಲ್ಲೂ ಸ್ವಗತನ? ಅಂದ್ರೆ ನಾನು ಏನ್ ಅನ್ಕೊಂಡೆ ಅಂತ ನಿನ್ಗೆ ಗೊತ್ತಾಗೋಯ್ತಾ? ಇಲ್ಲ, ಆದ್ರೆ ಏನೋ ಒಂದು ಅನ್ಕೊಂಡ್ರಿ ಅಂತ ಗೊತ್ತಾಯ್ತು. ದಯವಿಟ್ಟು ಇಲ್ಲಿಂದ ಹೊರಡಿ ಯಜಮಾನ್ರೆ. ನಾನು ಇನ್ನೂ ಎಷ್ಟು ಅಂತ ಗೂಗರಿಲ್ಲಿ. ಡೋಂಟ್ ವರಿ, ಯಾರು ಬಂದು ಇಲ್ಲ, ನಮ್ಮನ್ನು ನೋಡು ಇಲ್ಲ. ನೋಡೋಣ. ಮೇಲ್ಗಡೆ ಬಾ. ನೀವು ಕರೆಯೋದೈತೆ, ನಾನು ಬರೋದೇ ಚಾಕ. ಬಂದೆ. ಮೇಡಮ್ಗೆ ಕೋಪ ತಣ್ಣಗಾಗಿಲ್ವಾ? ಇಲ್ಲ. ಜ್ಯೂಸ್ ಕುಡಿತೀರಾ? ಬೇಡ. ಈ ಸ್ಯಾರಿಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆಯಾ? ಆಯ್ತು. ಸಾರಿ. ಆಯ್ತು. ಐ ಲವ್ ಯು. ಆಯ್ತು. ಯಜಮಾನ್ರೆ, ನಾವೆಲ್ಲಿಗೆ ಹೋಗ್ತಾ ಇದೀವಿ? ಯಾವನಿಗೆ ಗೊತ್ತು? ಅರಸನ್ ಕೋಟೆಗಂತೂ ಅಲ್ಲ. ಅಂದ್ರೆ ಗೊತ್ತು ಗುರಿ ಇಲ್ದಿರೋ ಜಾಗಕ್ಕೆ ಹೋಗ್ತಾ ಇದೀವಾ? ನನಗ್ ನೀನ್ ಗೊತ್ತು, ನಿನಗ್ ನಾನ್ ಗೊತ್ತು. ಇವತ್ತಿಬ್ರು ಆಚೆ ಹೋಗಿ ಸುಂದರವಾದ ಕ್ಷಣಗಳನ್ನ ಕಳೆಯೋದೆ ಇವತ್ತಿನ ಉದ್ದೇಶ. ಆಯ್ತಾಯ್ತು, ಅದ್ ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ.
ಯಜಮಾನ್ರೆ ಎಲ್ಲಿ ಕರ್ಕೊಂಡು ಬಂದ್ರಿ? ಹೇಳ್ತೀನಿ ಬಾ. ನಾನು ಆದಿತ್ಯನ ಜೊತೆ ಪಾರ್ವತಿನ ನೋಡಿದ್ದು ನಿಜಾನಾ ಇಲ್ಲ ನನ್ನ ಭ್ರಮೆನಾ? ಅಕ್ಕನ್ಗೆ ಏನಂತ ಹೇಳಿ? ಅಕ್ಕ ದಾಮಿನಿ, ಈಗ ತಾನೇ ಮನೆ ಮುಂದೆ ಆದಿತ್ಯನ ಕಾರ್ ನಿಂತಿತ್ತು, ನೋಡಿದ್ಯಾ? ಓ, ಇದು ನನ್ನ ಭ್ರಮೆ ಅಲ್ಲ, ನಿಜ? ಓ ಮೈ ಗಾಡ್ ಶಿಲಾ, ಹ್ಞೂ ಅಕ್ಕ, ನೋಡಿದೆ. ಅವನು ಯಾಕೆ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಅಷ್ಟು ಸಲ ಜೋರಾಗಿ ಹಾರ್ನ್ ಹೊಡಿತಾ ಇದ್ದ? ಹೋಗಿ ಅಕ್ಕ, ನೀವು ಕೇಳಬೇಕಾಗಿರೋ ಪ್ರಶ್ನೆ ಬಿಟ್ಟು ಬೇರೇನೋ ಕೇಳ್ತಾ ಇದ್ದೀರಾ. ಯಾವ ಪ್ರಶ್ನೆ ಕೇಳಬೇಕು? ಆದಿತ್ಯನ ಜೊತೆ ಕಾರಲ್ಲಿ ಬೇರೆ ಯಾರಿದ್ರು ಅನ್ನೋ ಪ್ರಶ್ನೆ. ಏನು, ಕಾರ್ನಲ್ಲಿ ಆದಿ ಒಬ್ಬನೇ ಇರ್ಲಿಲ್ವಾ? ಬೇರೆಯವರು ಇದ್ರಾ? ಹ್ಞೂ ಅಕ್ಕ. ಯಾರವರು? ಯಾರವರು ಅಲ್ಲ ಅಕ್ಕ, ಯಾರವಳು. ಆದಿತ್ಯನ ಜೊತೆ ಕಾರಲ್ಲಿ ಪಾರ್ವತಿ ಇದ್ಲಕ್ಕ. ಏನು ಹೇಳ್ತಿದೀಯಾ? ನನ್ನ ಮೇಲೆ ಆಣೆಗೂ ನಿಜ ಅಕ್ಕ. ಅವಳು ಭಯದಿಂದ ಬಚ್ಚಿಟ್ಕೊಂಡಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡ್ದೆ. ಸುಳ್ಳು ಹೇಳ್ಬೇಡ ದಾಮಿನಿ. ಆದಿ ಯಾಕೆ ಪಾರ್ವತಿನ ಕಾರಲ್ಲಿ ಕೂಡಿಸ್ಕೊತಾನೆ? ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅಯ್ಯೋ ಅಕ್ಕ, ನಿಮ್ಗಿನ್ನು ನಮ್ಮ ಆದಿತ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಬೇಡ. ಅವನೇ ಪಾರ್ವತಿ ಜೊತೆ ಹೋಗ್ತಾನೆ. ಅಯ್ಯೋ ಭಾವ, ನಾನೇ ಅವನ ಮೇಲೆ ಸುಮ್ಮನೆ ಇರಿಸಲ್ದ ಆರೋಪ ಮಾಡ್ಲಿ. ನಾನು ದೇವಸ್ಥಾನಕ್ಕೆ ಹೋಗಿದ್ನಾ, ರೋಡಲ್ಲಿ ಪಾರ್ವತಿ ಕಾಯ್ತಾ ನಿಂತಿದ್ಲು. ಆದಿತ್ಯ ಬಂದು ಕೈ ಹಿಡ್ಕೊಂಡು ಹೋಗಿ ಅವನೇ ಕಾರಲ್ಲಿ ಕೂರಿಸ್ದ. ಆಮೇಲೆ ನೋಡಿದ್ರಿ ಮನೆ ಮುಂದೆ ಬಂದ್ಬಿಟ್ಟಿದ್ದಾನೆ. ನೀನು ಹೇಳ್ತಿರೋದು ಕೆಟ್ಟ ಸಿನಿಮಾ ಕತೆ ಥರ ಇದೆ. ಅಲ್ಲ, ನಿನಗೆ ಹಿಡಿದಿರೋ ಕಲ್ಪನೆ ಕಾಯಿಲೆ ಮಿತಿ ಮೀರ್ತಾ ಇದೆ. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸ್ಕೋಬಾರ್ದಾ? ಅಲ್ಲ ಭಾವ, ಆದಿತ್ಯನ ಜೊತೆ ಪಾರ್ವತಿ ಹೋಗಿದ್ದನ್ನು ನಾನು ನೋಡಿದ ಕಲ್ಪನೆ ಆದರೆ, ಈಗ ತಾನೇ ಅಕ್ಕ ಆದಿತ್ಯನ ಗೇಟ್ ಹತ್ರ ನೋಡಿದ್ರಲ್ವಾ, ಅದು ಕಲ್ಪನೆನಾ ನಿಜಾನಾ? ಕಾರ್ಗೇನೋ ಅಡ್ಡ ಬಂದಿತ್ತು ಅನ್ಸುತ್ತೆ, ಅದಕ್ಕೆ ಹಾರ್ನ್ ಹೊಡೆದಿದ್ದಾನೆ. ಆದರೆ ರಸ್ತೆಯಲ್ಲಿ ಪಾರ್ವತಿಗೆ ಸಿಕ್ಕಿ ಅವಳನ್ನ ಕಾರಲ್ಲಿ ಕೂರ್ಸ್ಕೊಂಡು ಹೋಗಿದ್ದು ಅಂತ ಹೇಳಿದೆಯಲ್ಲ, ಅದು ನಾನು ಮಾತ್ರ ಅಲ್ಲ, ಅಖಿಲಾನು ನಂಬಲ್ಲ. ಹೌದಾ ಅಕ್ಕ? ನನ್ನ ಮಗನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವನ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ನಂಬಲ್ಲ. ಹೊರಡು. ಸರಿ ಅಕ್ಕ. ರಘು, ನಿಮ್ಗೇನನ್ಸುತ್ತೆ? ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯಾ? ಅದೇ ಆದಿತ್ಯ ಪಾರ್ವತಿನ ಕಾರಲ್ಲಿ ಕೂಡಿಸ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋದ ಅಂತ ದಾಮಿನಿ ಹೇಳಿದ್ಲಲ್ಲ, ಅದ್ರ ಬಗ್ಗೆ. ಅಲ್ಲ ಅಖಿಲ, ಸೂರ್ಯನ ತೋರಿಸಿ ಚಂದ್ರ ಅಂತ ನಂಬ್ಸೋಕೆ ಬರೋವಳು ದಾಮಿನಿ, ಅವಳ ಮಾತನ್ನ ನಂಬಕ್ಕಾಗತ್ತಾ? ನಿಮ್ಮ ಮಾತನ್ನ ನಾನು ನಂಬ್ತೀನಿ ರಘು.
ಈಗ ಎಷ್ಟೋ ಸಮಾಧಾನ ಆಯ್ತು. ಸಾರಿ ಅಖಿಲ, ಆದಿತ್ಯ ಪಾರ್ವತಿನ ಹೊರಗಡೆ ಕರ್ಕೊಂಡು ಹೋಗಿದ್ದು ನಿಜ, ಆದರೆ ನಿನ್ನ ಹತ್ರ ಸುಳ್ಳು ಹೇಳಬೇಕಾದ ಅನಿವಾರ್ಯತೆ ಬಂತು. ಅಲ್ಲ, ಇವರಿಬ್ಬರು ಮನೆಯಿಂದ ಹೊರಟವರು ಯಾಕೆ ಮನೆಗೆ ವಾಪಸ್ ಬಂದರು? ದಾಮಿನಿ ನೋಡಿದ ಹಾಗೆ ಒಂದು ವೇಳೆ ಇವರಿಬ್ಬರನ್ನ ಅಖಿಲ ನೋಡ್ಬಿಟ್ಟಿದ್ರೆ ಏನು ಕತೆ? ಸಲ ಫೋನ್ ಮಾಡಿ ಕೇಳ್ತೀನಿ. ಬೇಡ, ಅಪರೂಪಕ್ಕೆ ಇಬ್ಬರು ಹೊರಗಡೆ ಹೋಗಿದ್ದಾರೆ. ಈಗ ನಾನು ಫೋನ್ ಮಾಡಿ ವಿಷಯ ಹೇಳಿದ್ರೆ ಗಾಬರಿ ಆಗ್ಬಿಡ್ತಾರೆ. ಹೇಗಿದ್ರು ಅಖಿಲ ಈ ಮಾತನ್ನು ನಂಬಿಲ್ವಲ್ಲ. ಮನೆಗೆ ಬಂದಲ್ಲೇನೋ ವಿಚಾರಿಸ್ತೀನಿ. ಯಜಮಾನ್ರೆ, ಬೇಕಾ? ಬಾ ಅಣ್ಣ, ನನ್ನ ಹೆಂಡತಿಗೆ ಇದಂದ್ರೆ ತುಂಬಾ ಇಷ್ಟ. ಅವಳು ಎಷ್ಟು ತಿಂತಾಳೋ ಅಷ್ಟು ಕೊಡಿ. ಪಾರು, ನನಗೆ ತಿನ್ಸಲ್ವಾ? ತಗೊಳ್ಳಿ, ಪರವಾಗಿಲ್ಲ, ಇಟ್ಕೊಳ್ಳಿ. ಯಜಮಾನ್ರೆ, 50 ರೂಪಾಯಿ ಆಗಿರೋದಕ್ಕೆ 500 ರೂಪಾಯಿ ಕೊಟ್ಬಿಟ್ಟು ಪರವಾಗಿಲ್ಲ ನೀವೇ ಚಿಲ್ಲರೆ ಇಟ್ಕೊಳ್ಳಿ ಅಂತಿದ್ದೀರಾ. ದುಡ್ಡು ಜಾಸ್ತಿ ಆಗಿದೆಯಾ? ಖುಷಿಗೆ. ನನ್ನ ಹೆಂಡತಿ ಆಸೆ ಪಟ್ಟು ಖುಷಿಯಿಂದ ತಿನ್ಲಲ್ಲ, ಆ ಖುಷಿಗೆ. ಪಾರು, ಏನ್ ಹಾಗೆ ನೋಡ್ತಾ ಇದೀಯಾ? ಸೈಕಲ್. ಅದ್ರಲ್ಲೇನಿದೆ ವಿಶೇಷ? ಸೈಕಲ್ ನೋಡ್ದಾಗ್ಲೆಲ್ಲ ನನಗೆ ನಮ್ಮ ಹಳ್ಳಿ ಜೀವನ ನೆನಪಾಗುತ್ತೆ. ಹೌದಾ? ಯಾಕೆ? ನಾನು ಚಿಕ್ಕವಳಿದ್ದಾಗ ನನ್ನ ಸ್ಕೂಲ್ಗೆ ಅಪ್ಪ ಸೈಕಲಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ಹಳ್ಳಿ ಜೀವನ ಎಷ್ಟು ಚಂದ ಗೊತ್ತಾ? ಅರ್ಸನ್ ಕೋಟೆಗೆ ಬಂದ್ಮೇಲೆ ಒಂದು ತರಕಾರಿ ತರೋದಕ್ಕೂ ಕಾರಲ್ಲೇ ಓಡಾಡ್ತೀನಿ. ಆದರೆ ಎಂಥ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಿದ್ರು ಅಪ್ಪ ನನ್ನನ್ನು ಸೈಕಲಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ, ಆ ನೆನಪನ್ನು ಮಾತ್ರ ಮರೆಯೋದಕ್ಕೆ ಆಗಲ್ಲ. ಹೋಗೋಣವಾ? ಎಲ್ಲಿಗೆ? ಒಂದ್ ರೌಂಡ್. ಈ ಮನೇಲಿ ಸತ್ಯ ಹೇಳೋರ್ಗೆ ಬೆಲೆನೇ ಇಲ್ಲ. ಹೇಗಾದ್ರೂ ಮಾಡಿ ಈ ಆದಿತ್ಯ ಪಾರ್ವತಿನ ಹಿಡ್ಕೊಡ್ಬೇಕಲ್ಲ. ಏನ್ ಮಾಡೋದು? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ಲಿ? ದಾಮು, ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ನನ್ ಗಂಡ ಮೋಹನ್, ನೀವು ನನ್ನ ತಪ್ಕೊಳ್ಳಿಲ್ವಾ? ನಾನು ಬರ್ತಿರೋದೇ ಇವಾಗ, ಎಲ್ಲ ತಪ್ಕೊಂಡೆ? ಹಾಗಾದ್ರೆ ನನ್ಗೆ ಸಿಂಡ್ರೆಲ್ಲ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಮೋಹನ್. ಏನೋ ಸಿಂಡ್ರೆಲ್ಲ? ಹೌದು, ನೀವು ಹಿಂದೆಯಿಂದ ಬಂದು ನನ್ನ ಗಟ್ಟಿಯಾಗಿ ತಪ್ಕೊಂಡು ಅನಿಸ್ತು ಗೊತ್ತಾ? ಅದು ಖುಷಿ ಪಡ್ಬೇಕಲ್ವನೇ ನೀನೊಬ್ಳು. ಅದು ಸರಿ ದಾಮು, ಬೆಳಿಗ್ಗೆನೆ ಎಲ್ಲೇ ಹೋಗಿದ್ದೆ ನೀನು? ನೀನು ಕಾಣದೆ ಇಡೀ ಮನೆ ಹುಡುಕ್ದೆ ಗೊತ್ತಾ? ರೀ, ನನಗೆ ಈ ಸಿಂಡ್ರೆಲ್ಲ ಕಾಯಿಲೆ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡು ಬಂದೆ. ತಾಯ್ತಾನ? ಎಲ್ಲಿ ತೋರ್ಸು. ಸಕ್ಕದಾಗಿದೆ ಕಣೆ, ನನಗೂ ತಂದಿದ್ಯಾ? ಸಿಂಡ್ರೆಲ್ಲ ಕಾಯಿಲೆ ಬಂದಿರೋದು ನನಗೆ, ನಿಮಗಲ್ಲ. ಸರಿ, ಪ್ರಸಾದ ಆದ್ರೂ ಕೊಡು.
ಪ್ರಸಾದನ ನಾನು ದೇವಸ್ಥಾನದಲ್ಲೇ ತಿನ್ಕೊಂಡು ಬಂದೆ. ನೋಡಿದ್ಯಾ, ಅದಕ್ಕೆ ನಿಂಗೆ ದೇವ್ರು ಒಳ್ಳೇದು ಮಾಡೋದಿಲ್ಲ. ಲೇ, ಏನಾದರೂ ಸಿಕ್ಕಿದ್ರೆ ಎಲ್ರಿಗೂ ಹಂಚ್ಕೊಂಡು ತಿನ್ನೋದು ಕಲಿಬೇಕು ಕಣೆ. ಏನ ಆಯಿತು. ಸರಿ, ಪ್ರಸಾದ ಬದಲಿಗೆ ಬೇರೆ ಏನೋ ಕೇಳ್ತೀನಿ, ಕೊಡ್ತೀಯಾ? ಏನೋ ಅದು ಅದು ಅಂದರೆ ದಮು, ಅದೇ ಕಣೆ. ಎದರ ಮೇಲೆ ಯಾಕೆ? ಆಫೀಸ್ ಟೈಮ್ ಆಯ್ತು, ಮೊದಲು ಹೊರಡಿ. ಹೋಗ್ತೀನಿ ರೋ, ಸಿಟ್ಟು ಮಾಡ್ಕೋಬೇಡ. ದಮು, ಏನು? ಅದು ರಾತ್ರಿ ಕಣ್ಣಿಗೆ ಬಟ್ಟೆ ಕಟ್ಕೋತೀಯಾ? ಹೋಗ್ತೀನಿ. ಬೋರ್ಸಾಕ್ಬಿಡ್ಬೇಕು ಹಂಗೆ. ಅಯ್ಯೋ, ಇದನ್ನು ಮುಟ್ಟಿದ್ರೆ ನನಗೆ ಫೀಲ್ ಆಗ್ತಿದೆ. ಹಾಗಿದ್ರೆ ನನಗೆ ಭ್ರಮೆ ಆಗೋಕೆ ಹೇಗೆ ಸಾಧ್ಯ? ಅಂದಮೇಲೆ ಟೆರೆಸ್ಸಲ್ಲಿ ನೋಡಿದ್ದೆಲ್ಲ ನಿಜಾನೇ, ರಸ್ತೆಯಲ್ಲಿ ನಾನು ಅವರಿಬ್ಬರನ್ನು ನೋಡಿದ್ದು ನಿಜಾನೇ. ನನಗೆ ಕಾಯಿಲೆ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೂ, ಆದಿತ್ಯ ಪಾರ್ವತಿ ಲವ್ ಮಾಡ್ತಿದ್ದಾರೆ ಅಂತ ಪ್ರೂವ್ ಮಾಡೋಕ್ಕೂ ಈ ಬಲೂನ್ ಒಂದೇ ನನಗೆ ದೊಡ್ಡ ಸಾಕ್ಷಿ. ಇದನ್ನ ಈಗಲೇ ತಗೊಂಡೋಗಿ ಅಖಿಲಕ್ಕನ ಕಣ್ಮುಂದೆ ಇಡ್ತೀನಿ. ಬೇಡ ಬೇಡ, ಮೊದಲು ಯಾರಿಗಾದ್ರೂ ತೋರ್ಸೋಣ. ನನ್ನ ಕೈಲಿ ಈ ಬಲೂನ್ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಆಮೇಲೆ ಅಕ್ಕನಿಗೆ ಹೋಗಿ ತೋರ್ಸೋಣ. ಇಲ್ಲಾಂದ್ರೆ ಅಕ್ಕ ಮುಖ ತುಂಬ ತುಪ್ಪಕ್ಕಂತ ಉಗಿದು ಕಳಿಸ್ಬಿಡ್ತಾರೆ. ಯಾರಿಗಾದ್ರೂ ತೋರಿಸ್ತೀನಿ. ಆಕಾಶ ನೀನೆ ನೀಡೊಂದು ಗೂಡು, ಬಂತೀಗ ಪ್ರೀತಿ ಹಾರಿ. ತಂಗಾಳಿ ನೀನೆ ನೀಡೊಂದು ಹಾಡು, ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪಾರು, ಅದಕ್ಕೆ ಯಾಕೆ ಪಿನ್ ಆಗ್ತಾ ಇದೆಯಾ? ಬಿಸಾಕದನ್ನ ಹೊಸ ತಗೊಂಡ್ರಾಯ್ತು. ಯಜಮಾನ್ರೆ, ಹೊಸದ್ ತಗೋಬೋದು, ಆದ್ರೆ ಇಷ್ಟು ದಿನ ನನಗೆ ರಕ್ಷಣೆ ಕೊಟ್ಟಿರೋ ಈ ಚಪ್ಲಿನ ಇಲ್ಲೇ ರೋಡಲ್ಲಿ ಬಿಸಾಕ್ ಹೋಗಕ್ಕಾಗುತ್ತಾ? ಇಷ್ಟು ದಿನ ಇದಕ್ ನನ್ನ ಜೊತೆ ಹೆಜ್ಜೆ ಹಾಕಿ ಸುಸ್ತಾಯ್ತು ಅನ್ಸುತ್ತೆ, ಅದಕ್ಕೆ ಕಿತ್ತೋಗಿದೆ. ಅಲ್ಲ ಪಾರ್ವತಿ, ನೀನೊಂಥರ ಮಗು ಥರ. ಕೆಲವೊಂದ್ಸರಿ ನಿನ್ನ ಮಾತು ಕೇಳಿದ್ರೆ ಎಂಥವ್ರ ಮನ್ಸಾದ್ರೂ ಕರ್ಗತ್ತೆ, ಕೆಲವೊಂದ್ಸಲ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸರಿ ಸರಿ, ಮೊದಲನೇ ಮಾತು ಇಟ್ಕೊಳ್ಳೋಣ, ಎರಡನೇ ಮಾತು ಬೇಡ, ಹೊಡೋಣವಾ? ಏನ್ ಯಜಮಾನ್ರೆ, ಮಾರ್ಕೆಟಲ್ಲಿ ನಮಗೆ ಗೊತ್ತಿಲ್ಲದೆ ಇರೋರು ಇರ್ತಾರೆ, ಈ ರೀತಿ ಕೈ ಕೈ ಹಿಡ್ಕೊಂಡು ಓಡಾಡಿದ್ರೆ ಗೊತ್ತಾಗಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದ್ರಾ? ಯಾರು ಬೇಕಾದ್ರೂ ನಮ್ಮನ್ನ ನೋಡ್ಕೊಳ್ಳಿ, ನಾನು ಯಾರಿಗೂ ಎದುರಲ್ಲ. ಓ, ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ? ಅಯ್ಯೋ ಅಖಿಲಮ್ಮ. ಪಾರು, ಅಮ್ಮ ಇಲ್ಲಿಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಬಾ.
ಚಪ್ಪಲಿ ತೆಗಿ. ಯಜಮಾನ್ರೆ ಯಾಕಿದೆಲ್ಲ? ತೆಗಿ ಅಂತ ಹೇಳಿದ್ನಲ್ಲ. ಪಾರು ಇಲ್ಲಿ ಕಾಲು ಕೊಡು. ಯಜಮಾನ್ರೆ ನೀವ್ ನನ್ ಕಾಲಕ್ಕೆ ಚಪ್ಪಲಿ ಹಾಕದಾ? ಯಾಕೆ ನಾನು ಚಪ್ಪಲಿ ಹಾಕ್ಬಾರ್ದಾ? ಯಜಮಾನ್ರೆ ಇವಾಗ ನನ್ನ ಪ್ರೀತಿ ಇದ್ರೆ ನೀನು ಕಾಲು ಕೊಡ್ತೀಯ ಅಷ್ಟೇ. ಯಜಮಾನ್ರೆ ಕೊಡು. ವಾವ್, ಅರ್ಸನ್ ಕೋಟೆ ಅಖಿಲಾಂಡೇಶ್ವರಿ ಮಗ ಕೆಲಸದೋಳ್ ಕಾಲಿಗೆ ಚಪ್ಪಲಿ ಹಾಕ್ತಾ ಇದ್ದಾನೆ. ಇದನ್ನೇ ತಾನೆ ಆ ಅಖಿಲ ನೋಡ್ಬೇಕಾಗಿರೋದು.